ಚಿಕ್ಕಿ, ನಾನ್ ನಿಮ್ ಜೊತೆ ಮಾತಾಡಲ್ಲ. ನಾನೇನ್ ತಪ್ಪು ಮಾಡ್ದೆ? ಮತ್ತೆ ನಮ್ ಬರ್ತಡೆಗೆ ಬರ್ಲೇ ಇಲ್ಲ. ಓ ಅದಾ, ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ಬರಕ್ಕಾಗ್ಲಿಲ್ಲ. ಬಟ್ ಬರ್ಡೇ ಗಿಫ್ಟ್ ಕೊಡಿಸ್ತೀನಿ. ಹೋಗ್ಲಿ ಬಿಡು, ನೀನ್ ಬರ್ದೇ ಇದ್ದಿದ್ದು ಒಳ್ಳೇದೇ ಆಯ್ತು. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಏನಾಯ್ತು? ಚಿಕ್ಕಿ, ಅವತ್ತೇನಾಯ್ತು ಗೊತ್ತಾ? ಕೇಕಲ್ಲಿ ಬಾಂಬ್ ಬಿತಿ ಅಂತ. ಯಾರಂತೆ ಬಾಂಬ್ ಇಟ್ಟಿತ್ತು? ಗೊತ್ತಿಲ್ಲ ಚಿಕ್ಕಿ, ಅವತ್ತು ಕೇಡಿ ಅಂಕಲ್ ನಮ್ ಬರ್ಡೇಗೆ ಬಂದಿದ್ರಂತೆ. ಅದಕ್ಕೆ ಅಜ್ಜಿ ಅವ್ರನ್ನ ಪೊಲೀಸ್ಗೆ ಹೇಳಿ ಜೈಲಿಗೆ ಹಾಕ್ಸಿದ್ರಂತೆ. ಆಮೇಲೆ ಪಪ್ಪಾನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚಿಕ್ಕಿ. ಅದು ಶಕುಂತಲ ಅಜ್ಜಿನೇ ಕೊಡ್ಸಿದ್ದು. ಮತ್ತೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿದೆ. ಪೊಲೀಸ್ ಅವರು ಕೇಡಿ ಅಂಕಲ್ ಅರೆಸ್ಟ್ ಮಾಡಿ ವಿಚಾರಿಸಿದ್ರಂತೆ. ಆದ್ರೆ ಅವರು ನಾನೇನ್ ಮಾಡೇ ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರನ್ನ ಬಿಟ್ಟಿದ್ದಾರೆ. ಆದ್ರೆ ಇನ್ನು ಕೇಸ್ ನಡೀತಾ ಇದೆ. ಚಿಕ್ಕಿ, ನೀನೀಗ ಪೊಲೀಸ್ ತಾನೆ, ನೀನೇ ಅವ್ರನ್ನ ಹಿಡ್ದಾಕು. ನಿನಗ ಆ ಪವರ್ ಇದೆ ತಾನೆ? ಹಿಡಿತೀನಿ ಕಣೋ, ಖಂಡಿತ ಹಿಡಿತೀನಿ. ಟೈಮ್ ಬರಲಿ. ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಏನ್ ಮಾತಾಡಿದ್ರಿ? ಟ್ರೈನಿಂಗ್ ಆದ್ಮೇಲೆ ಬರೀ ಯೂನಿಫಾರ್ಮ್ ಮಾತ್ರ ಬರಲ್ಲ ಮೆನ್ಶು, ಧೈರ್ಯ ಬರುತ್ತೆ. ಯಾರೇ ಆಗಿರ್ಲಿ ಸತ್ಯ ಹೇಳೋಂತ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರದ್ದೇ ಒಂದು ಸಣ್ಣ ಸ್ಯಾಂಪಲ್ ಕೊಟ್ಟು ಬಂದೆ. ಮೆನು ಕಾರ್ಡ್ ಇದೆ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಅರೆ ಏನು ಇದು, ಮುಂಚೆನೆ ಬುಕ್ ಮಾಡಿ ಎಲ್ಲಾನು ಅರೇಂಜ್ ಮಾಡ್ಬಿಟ್ಟಿದ್ದೀರಾ? ಸರ್ಪ್ರೈಸ್ ಕೊಡೋದ್ರಲ್ಲಿ ನಾನೇ ಫೇಮಸ್ ಅನ್ಕೊಂಡಿದ್ದೆ. ನನಗಿಂತ ಒಂದು ಕೈ ಮೇಲೆ ನೀವು. ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ಸಚ್ ಎ ಮೆಮೊರಬಲ್ ಮೂಮೆಂಟ್. ನಿಮ್ಮಿಂದಾನೇ ಕಲ್ತಿರೋದು. ಸೋ ಸ್ವೀಟ್. ಬನ್ನಿ ಕಟ್ ಮಾಡೋಣ. ಹ್ಯಾಪಿ ಆನಿವರ್ಸರಿ ಟು ಭೂಮಿಕಾ. ಹ್ಯಾಪಿ ಆನಿವರ್ಸರಿ ಟು ಗೌತಮ್ ಅವರೇ. ಆನಿವರ್ಸರಿ ಟು ಮೈ ಡಿಯರ್ ಭೂಮಿಕಾ. ಹ್ಯಾಪಿ ಆನಿವರ್ಸರಿ ಟು ಡಿಯರ್ ಗೌತಮ್ ಅವರೇ. ಒಂದು ನಿಮಿಷ. ನರೇಶ್ ತೊಳೆ. ಅಲ್ಲ, ಅದಕ್ಕೆ ಎಗ್ಗಾಕಿಲ್ಲ, ತಿನ್ಬೋದು, ತಿನ್ನ. ವಾವ್, ಥ್ಯಾಂಕ್ ಯು. ಇಡೀ ದಿನ ಫೋನು ಇಲ್ಲದೆ ನನ್ನ ಜೊತೆ ಕಳೆದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ, ಇಡೀ ದಿನ ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ನೀವು ಕೊಡ್ತಾರೋ ಈ ಅದ್ಭುತ ಸರ್ಪ್ರೈಸಸ್ಗೆ ನನ್ನ ಹತ್ರ ಮೊಬೈಲ್ ಇಲ್ಲ ಅನ್ನೋದನ್ನೇ ಮರೆಸ್ಬಿಟ್ಟಿದ್ದೆ ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ಆಮ್ ಎಂಜಾಯಿಂಗ್ ಇಟ್. ಭೂಮಿಕಾ, ಇನ್ನು ಮುಂದೆ ಪ್ರತಿ ವರ್ಷ ನಮ್ಮ ಆ್ಯನಿವರ್ಸರಿನ ಹಿಂಗೆ ಸೆಲೆಬ್ರೇಟ್ ಮಾಡೋಣ. ಜೈ, ಇಷ್ಟೊತ್ತು ನಗ್ನಗ್ತಾ ಮಾತಾಡ್ತಾ ಇದ್ದೆ, ಸಡನ್ ಆಗಿ ಸೈಲೆಂಟ್ ಆದ. ಯಾರವಳು? ಯಾಕೆ ಸೈಲೆಂಟ್ ಆಗಿದೆಯಾ ಜೈ? ಏನಾಯ್ತು? ಅದು ನನ್ನ ಪರ್ಸನಲ್ ಇರ್ಬೋದು. ನಾನ್ ಕೇಳಿದ್ರಲ್ಲಿ ತಪ್ಪೇನಿದೆ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಹೇಳು ಜೈ, ಏನಾಯ್ತು? ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ? ಏನೋ ಖುಷಿನಾ? ಫುಲ್ ಖುಷಿ. ಎಷ್ಟು ದಿನಗಳಾದ್ಮೇಲೆ ಒಂದು ಸ್ವಲ್ಪನೂ ಟೆನ್ಷನ್ ಇಲ್ಲದೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಮನಸ್ಸು ಒಂಥರ ರಿಲ್ಯಾಕ್ಸ್ಡ್ ಆಗಿ ಲೈಟ್ ಆಗಿದೆ. ನೆಮ್ಮದಿ. ಹೌದಾ? ಹಾಗಿದ್ರೆ ಈ ಮೂಡ್ನ ಹಾಗೆ ಕಂಟಿನ್ಯೂ ಮಾಡೋಣ. ಮಗು ಅದು ಇದು ಅಂತ ಮಾತಾಡಿ ಈ ಮೂಡ್ನ ಸ್ಪಾಯ್ಲ್ ಮಾಡೋದು ಬೇಡ. ಯಾವಾಗ ಆಗಬೇಕೋ ಆವಾಗ ಮಗು ಆಗತ್ತೆ. ನಾವು ಖುಷಿಯಾಗಿರೋಣ, ಸರಿನಾ? ನನಗೂ ಅದೇ ಬೇಕು ಜೀವ. ಜೀವನ ಪೂರ್ತಿ ಹೀಗೆ ಚಿಕ್ಕ ಚಿಕ್ಕ ಖುಷಿಗಳನ್ನ ಎಂಜಾಯ್ ಮಾಡಿಕೊಂಡು ನಿನ್ನ ಜೊತೆ ಇರಬೇಕು ಅಷ್ಟೇ. ಅದು ಪರ್ಮನೆಂಟ್ ಪ್ಲ್ಯಾನು. ನಾವಂತೂ ಖುಷಿಯಾಗಿದ್ದೇ ಇರ್ತೀವಪ್ಪ.
ಆದರೂ ಇವತ್ತೇನೋ ಒಂದು ಕೊರತೆ ಅಂತ ಅನಿಸ್ತು. ಕೊರತೆನಾ? ಏನು? ಅಣ್ಣ ಅದಕ್ಕೇನೋ ನಮ್ಮ ಜೊತೆಗಿದ್ದಿದ್ರೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ? ಏನು ಗೊತ್ತಾ, ಅಣ್ಣ ಅದಕ್ಕೇನೋ ನಮ್ಮ ಥರನೇ ಪ್ಲ್ಯಾನ್ ಮಾಡಿರ್ತಾರೆ. ಅವರಿಬ್ರು ಆಚೆ ಹೋಗಿದ್ದಾರೆ. ಅವರು ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೆ ಬೇಕಿತ್ತು. ನಿಜ, ಈಗ ಅವರು ನಮ್ಮ ಹಾಗೆ ಖುಷಿಯಾಗಿರ್ಬೋದು. ಇರ್ತಾರೆ, ಇರಲೇಬೇಕು. ಭಾವ ಅಕ್ಕಂಗೋಸ್ಕರ ಎಷ್ಟೆಲ್ಲ ಅನುಭವಿಸಿದ್ದಾರೆ, ಅಕ್ಕನೂ ಅಷ್ಟೇ ಭಾವನಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ಅವರಿಬ್ಬರ ಮಧ್ಯೆ ಯಾರೇ ಬಂದರೂ ನನಗೆ ಇಷ್ಟ ಆಗಲ್ಲ. ಬಂದರೆ ನಾನು ಸುಮ್ಮನೆನೂ ಬಿಡಲ್ಲ. ನೀನಷ್ಟೇ ಅಲ್ಲ ಜೀವ, ನಾನು ಕೂಡ ಅವ್ರ ಮಧ್ಯೆ ಯಾರೇ ತೊಂದರೆ ಕೊಡಕ್ಕೆ ಬಂದರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅಣ್ಣ ಅದಕ್ಕೆ ಯಾವಾಗಲೂ ಖುಷಿಯಾಗಿರ್ಬೇಕು, ಅದು ನನಗೂ ಪ್ರಯಾರಿಟಿ. ಅಯ್ಯೋ, ಏನಿದು ಅಕ್ಕ ಭಾವನ ಟೀಮ್ ಸೇರ್ಕೊಬಿಟ್ಟಿದ್ಯಾ? ನಿನ್ನ ಟೀಮೇ ಅದು. ನಾನು ಹೇಗೆ ಬೇರೆ ಆಗ್ತೀನಿ? ದೊಡ್ಡದಾಗ ಅಕ್ಕ ಬಾಬನ್ ಟೀಮ್ಗೆ ಹೋಗ್ಬಿಟ್ಟೆ ಅಂತ ಹೇಳಕ್ಕೆ. ಇಬ್ರು ಒಂದೇ ಟೀಮಲ್ಲೇ ಇದ್ದೀನಿ. ಇನ್ನೂ ನನ್ನ ಟ್ರ್ಯಾಕಲ್ಲೇ ಇದೆಯಾ ಅನ್ನೋ? ಹಲೋ, ನಾನು ಮೊದಲಿಂದನೂ ನಿಮ್ಮ ಟ್ರ್ಯಾಕಲ್ಲೇ ಇರೋದು. ನೀನು ಲೇಟಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಷ್ಟೆ. ಹೌದಾ? ಹಾಗಿದ್ರೆ ಸರಿ. ನನಗೆ ಸ್ವಲ್ಪ ಡೌಟ್ ಇತ್ತು, ಇವತ್ತು ಕ್ಲಿಯರ್ ಆಯಿತು. ಜೀವ, ಅಬ್ಬಾ ಏನಾಯ್ತು? ಹಾರ್ಟಿಗೆ ಟಚ್ ಆಯಿತು. ಜೀವ, ಹಾರ್ಟ್ ಇರೋದು ಲೆಫ್ಟಲ್ಲಿ, ರೈಟಲ್ಲ. ಹೌದಲ್ಲ? ಯುವರ್ ರೈಟ್. ಈಗ ನೀನು ಬುದ್ಧಿವಂತೆ ಅಂತ ನಂಬ್ತೀನಿ. ಜೀವ, ನೀನೇನ ಜೀವ. ಸರಿ, ಮಲ್ಗೋಣ.